ಹಾಯ್ ರವೇಶ್, ಇದು ನನ್ನ ಫಸ್ಟ್ ವಿಡಿಯೋ. ಸೊ ಏನಪ್ಪ ಅಂದರೆ ನಾನು ಈಗ ನಮ್ಮ ಮಮ್ಮಿಗೆ ಕಾಲ್ ಮಾಡಿಬಿಟ್ಟು ಅವ್ರನ್ನ ಪ್ರ್ಯಾಂಕ್ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅಂದರೆ ನಾನು ಬೇಗ ಮದುವೆ ಆಗಬೇಕು ಅಂದ್ಬಿಟ್ಟು ಈಗ ಕೇಳಕ್ಕೆ ಹೋಗ್ತೀನಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸೊ ಅವ್ರು ಏನಂತ ನಾವು ನೋಡೋ ಬನ್ನಿ. ಸೊ ಇದು ನಾನು ಮಾಡ್ತಾ ಇರೋ ಫಸ್ಟ್ ವಿಡಿಯೋ. ಸೊ ಮರಿದ್ರೆ ಕೆಳಗಡೆ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಕಾಲ್ ಮಾಡೋಣ. ಕಾಲ್ ಹೋಗ್ತಾ ಇದೆ. ಸೊ ಏನಂತಾರಂತ ಗೊತ್ತಿಲ್ಲ, ನೋಡೋಣ. ಸೊ ಇದು ಫಸ್ಟ್ ವೀಡಿಯೋ ಅನ್ನೋದಕ್ಕೆ ನನಗೆ ವೀಡಿಯೋ ಕಟ್ಟುವ ಹಂಗೆ ಸ್ಟ್ರೈಟು ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ, ರೆಕಾರ್ಡ್ ಮಾಡಿ ಅದನ್ನ ಹಾಕ್ತೀನಿ. ಸೊ ಏನು ಮಾತಾಡಿದ್ರೆ ಕ್ಲೀನಾಗ ನೀವು ಕೇಳಿಸ್ಕೊಳ್ಳಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫುಲ್ ವಿಡಿಯೋ ಮಿಸ್ ಮಾಡದೆ ವಾಚ್ ಮಾಡಿ. ಸೊ ಏನಂತಾರೆ, ಒಪ್ಕೋತಾರ ಇಲ್ಲ ಏನು ಮಾಡ್ತಾರೆ ಅಂತ ನೀವೇ ನೋಡಿ. ಇವಾಗ ಕೇಳಿಸ್ತದೆ. ಅದೇ ಮಾಮೂಲಿ ಕೇಳಿ ನೋಂದೆ ಕೇಳ್ತೀನಿ. ಏನಂತ ಉಗಾದಿಕ ನಾನು ಮದುವೆ ಮಾಡ್ಕೋತೀನಿ ಅಂತ. ತಿರುಗುಟ ವರ್ಕ್ ಬಾವನ ಅಣ್ಣಯ್ಯ ದೊಡ್ಡಣ್ಣಯ್ಯ ಅವನೇ ಇವಾಗ ನಿಂಗಂದ್ರೆ ಹಂಗಂದ್ರೆ ಹೆಂಗಂದ್ರೆ ಇದು ಮಾಡೋದು ಎಲ್ಲ ಹೇಳ್ತೀನಿ. ಅವ ಇಲ್ಲಂಗಂತಾಳೆ ಕೇಳ್ತೀಯ? ಹ್ಮ್ ಸರಿ ಹೇಳು ಮಂತೆ ಹೇಳು. ನಾನೇನು ಹೇಳಲ್ಲ. ನಾನು ಅದಲ್ಲಮ್ಮ, ಮತ್ತೆ ಯಾರಿಗೂ ಗೊತ್ತಿಲ್ದಿರ ನಾನು ಮಾಡ್ಕೋತೀನಿ ಅಂದೆ. ಅದೇ ನಾನು ಹೇಳಿದ್ದು, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗೋದ್ ಬೇಡ. ನನ್ಕ ನಿನ್ಕ ಮಾಮೂನ್ಕ ಆಮೇಲೆ ಅವ್ರ ಮನೆಯವರು ಅಷ್ಟೇ. ಅಷ್ಟಾದ್ರು ಗೊತ್ತಾದ್ರೆ ಸಾಕು ಅಂತ ಹೇಳಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸರಿ ಹೇಳಮಂತೆ. ಸುಮ್ನೆ ಏನಿಲ್ಲ, ಗುಡಿ ಹತ್ರ ಹೋಗಿ ತಾಳಿ ಕಟ್ಕೊ ಬರೋದು ಅಷ್ಟೇ. ಇನ್ನೇನ್ ಮಾಡಕಾಯ್ತದೆ ಹೋಗಿ. ಆಮೇಲೆ ಅವ್ರ ಮನೆಯಲ್ಲೇ ಇರ್ತಾರೆ. ಒಂದ್ 3 ವರ್ಷ ಮಾತ್ರ ನಾನು ಊರ್ ಕಡೆ ಅವ್ರನ್ನ ಕೂಕೊಂಡೋಗಿ ಬರಲ್ಲ. ಏನಮ್ಮ ಹಿಂಗಂತೀನಮ್ಮ? ನನ್ಗೆ ಒಂಥರ ಆಯ್ತದ ಕರ್ಕೊ ಬರಕ. ಓಹೋ, ಒಂಥರ ಆಗೋಯ್ತದೆ. ನಾವ್ ಎಲ್ಲಿರ್ಬೇಕು ಅಲ್ಲಿರ್. ಆಮೇಲೆ ನೀನೋಗಿ ಅವ್ರ ಮನೆಗಿದ್ದಿ ಅದೆಲ್ಲ ನಡೀತದ್ಯಾ? ಅವ್ರ ಮನೆಗೆ ಏನ್ ಹೋಗ್ತೀನಿ ನಾನು? ಮದುವೆ ಮಾಡ್ಕೊಬಿಟ್ಟು ನೀನ್ ಎಲ್ಲೋ ಇದ್ರ ಸುಮ್ಮನೆ ಇದ್ದು ಬಿಡ್ತಾಳಿಯೇ? ಅವ್ರು ಹೇಳ್ತಾ ಇರೋದು ಏನಂತ ಅರ್ಥ ಆಗ್ತಾ ಇಲ್ಲ. ನೀನು ಏನಂತ ಹೇಳ್ತು? ಮದುವೆ ಮಾಡ್ಕೊ ಇಲ್ಲೇ ಬಿಟ್ಬಿಡು, ನೀನ್ ಎಲ್ಲೋ ದುಡಿ ಅಂದ್ರೆ. ಅವ್ರೇದಲ್ಲಮ್ಮ, ನೀನ್ ಫಸ್ಟ್ ಮದುವೆ ಮಾಡ್ಕೊಂಡು ಆಮೇಲೆ ಹಂಗೆ ನಾರ್ಮಲ್ ಆಗಿರೋ, ಆಮೇಲೆ ಇಬ್ರೊಳಗೆ ಒಂದೇ ತೆಗಿರೋಣ ಅಂತ ಹೇಳಿ. ಏನು ಗೊತ್ತಿಲ್ಲ ನಿನ್ ಪಡಕ್ ನೀನು. ಮದುವೆ ಮಾಡ್ಕೊಬಿಡು ಅಂತ ಹೇಳಿದ್ ಫಸ್ಟ್ ಮದುವೆ ಮಾಡ್ಕೊಬಿಡು. ಇವಾಗ ನಾರ್ಮಲ್ ಆಗಿ ಅವ್ರ ಮಗಳೇ ಇದ್ದಂಗೆ ಇರೋದು. ಆಮೇಲೆ 3 ವರ್ಷ ಆದ್ಮೇಲೆ ನಾರ್ಮಲ್ ಹಸ್ಬೆಂಡ್ ಅಂಡ್ ವೈಫ್ ತರ ಇರೋದು. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಗಂಡ ಏನ್ರು ಅಂತ ಮದುವೆ ಮಾಡ್ಕೊಬಿಟ್ಟು ಆಮೇಲೆ ಅವ್ರ ಮನೆಗೆ ಬಿಟ್ಬಿಟ್ಟು ಅದೆಲ್ಲ ಆಗೇ ಕೇಳಿಸ್ದೇನಾ? ಮದ್ವೆ ಆದ್ಮೇಲೆ ನಮ್ ಪಡಕ್ ನಾವ್ ಇರ್ಬೇಕು, ನೀವಿಬ್ರು ಒಂಟಾವ್ ಇರ್ಬೇಕು. ಇಲ್ಲಿಗೆ ಕೂಕೊ ಬಂದ್ಬಿಡ್ಲೆ ನನ್ನ ಹತ್ರಕ್ಕೆ ಕೂಕೊ ಬಂದ್ಬಿಡ್ಲೆ ಅಂದೆ. ನೀನೇನ್ ಮದುವೆ ಮಾಡ್ಕೊಬಿಟ್ಟು ಹೋಗಿ ಅವ್ರ ಅಮ್ಮಂತ ಬಿಟ್ಬಿಟ್ಟು ಆಮೇಲೆ ಅವಳ ಪಡಕ್ ಅವಳಿರೋದು, ನಮ್ ಪಡಕ್ ನಾವಿರೋದು ಅದೆಲ್ಲ ನಡೀತದ್ಯ? ಹೋಗಿ ಮದುವೆ ಮಾಡ್ಕೊಂಡಲ್ಲಿ ನಮ್ಮ ಹತ್ರ ಇರ್ಬೇಕು. ಇದಕ್ಕಿದೆ ಅವ್ರ ಪಡಕ್ ಅವ್ರಿರ್ಲಿ, ಊಟದ ಮನೆಗೆ ಹೋಗಿ ಮದುವೆ ಮಾಡ್ಕೊಂಡ್ ಬಿಟ್ಬಿಟ್ಟು ಅದೆಲ್ಲ ನಡೀತದೆ. ಆಮೇಲೆ ಕಡೆ ಬಾಕೃಷ್ಣ ನಿಂಡ್ರು ಅವರೆಲ್ಲ ಮಾಡಲ್ಲ, ಅವಾಗ ಹೇಳ್ದಂಗೆ ಕೇಳ್ಬೇಕಾಯ್ತದೆ ನಾವು. ಅದು ನನ್ಗೆ ಬರೋದು ಸ್ಯಾಲ್ರಿ ಸ್ವಲ್ಪ ಕಮ್ಮಿ ಅಮ್ಮ. ಸ್ಯಾಲ್ರಿ ಯಾವಾಗ ಬರ? ನಿಂಗೆ ಒಂದೇ ಸಲ ಯಾವಾಗ ಬರ್ತದೆ? 50,000 ಕರ್ಕ ಬಂದಿ ಸಾಕಾಯ್ತ? ಹಂಗಲ್ಲ, ಅದು ಸ್ವಲ್ಪ ಇನ್ಕ್ರಿಮೆಂಟ್ ಮಾಡ್ತೀನಿ ಅಂತ ಹೇಳವ್ರೆ.
ಅದಾದ್ಮೇಲೆ ಕರ್ಕೊ ಬರ್ಬೇಕು. ಅಲ್ಲಿ ಫ್ಯಾಮಿಲಿ ಇರ್ಬೋದಾ ಎಲ್ಲಿ? ಅಲ್ಲಿ ನೀನ್ ಇರತ್ತವ? ಇಲ್ಲೆಲ್ಲ ಬ್ಯಾರೆ ರೂಮ್ ನೋಡ್ಕೋಬೇಕು. ಇಲ್ಲಿದ್ ಬಿಡು ಎಲ್ಲ ಕುಡುಕ್ರೆ ಅವ್ರತ್ತು. ಆಯ್ತು, ಆಮೇಲೆ ಇಲ್ಲಿಗ್ ಬಂದ್ರೆ ನೀನು ಬರ್ಬೇಕು. ಓ ಇವಳಕ್ ಪಾಪಕ್ ಮದುವೆ ಮಾಡಿದ್ರೆ ನಾನು ಬಂದ್ಬಿಡಕ್ಕಾಗೈತದೆ. ಅದು ಬೇರೆ ಪಾಪ ಮದುವೆ ಮಾಡ್ಬೇಕು. ಇಲ್ಲ ಇವಾಗ ಅದೇ ಹೆಂಗಂದ್ರೆ ಹಂಗತಾವ್ ಗೇರು. ಅದಕ್ಕೆ ಅಮ್ಮ ನಾನು ಹೇಳಿದಮ್ಮ ಹೆಂಗು ಎಲ್ಲ ತಾವ್ ಕಷ್ಟ ಆಯ್ತದೆ, ಮದುವೆ ಮಾಡ್ಕೊಂಡು ಒಂದ್ ಸ್ವಲ್ಪ ದಿನ ಅಲ್ಲೇ ಇರ್ಲಿ ಅವ್ರು ಅಂತ ಹೇಳಿ. ಸರಿ ನೀನ್ ಏನ ಮಾಡೋ ಉಗಾದಿ ಗಂಟ ಗಪ್ಪ ನೀರು ಎಲ್ಲಂತ. ಉಗಾದಿ ಗಂಟ ನಾನು ಏನು ಕೇಳಲ್ಲ, ಆದ್ರೆ ನಾನ್ ಹೇಳಿದಂಗ ಉಗಾದಿ ಗಂಟ ಸೈಲೆಂಟ್ ಆಗಿ ಇದ್ಬಿಟ್ಟು ಆಮೇಲೆ ಏನೋ ಒಂದ್ ಮಾಡೋಣ. ಈ ಉಗಾದಿ ನಾನು ಹೇಳಿದ್ದು ಬೇರೆ ಉಗಾದಿ ಅಲ್ಲ. ಅಯ್ಯೋ ಈ ಉಗಾದಿಗೆ ಮಾಡ್ಕೊಂಡು ಹೋಯ್ತು ಸ್ವಾಮಿ, ನೀನು ಸಾಕು, ನೀನು ಸ್ವಲ್ಪ ನಿನ್ ನಂಗೇನು. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಹಲೋ ಗೈಸ್, ನಾನಂತೂ ನೆನೆಸ್ಕೂ ಕೂಡ ನೋಡಲ್ಲ, ಒಪ್ಕೋತಾರಂತ ಕನ್ಫರ್ಮ್ ಇರ್ತೀನಿ. ಉಗಾದಿಗೆ ಮಾಡ್ಕೋತೀನಿ ಅಂತ ಒಪ್ಕೊಂಡಿಬಿಟ್ರು ಗೈಸ್. ಸೊ ಇದನ್ನ ಹೀಗೆ ಬಿಡೋಕ್ಕೆ ಚಾನ್ಸ್ ಇಲ್ಲ. ಸೊ ನಾನು ಇನ್ನೂ ಪ್ರ್ಯಾಂಕ್ ಮಾಡ್ತೀನಿ. ಸೊ ಮಾರಿದಿರಾ ಎಲ್ಲ MG ಸ್ಕ್ವಾಡ್ ಫಾಲೋ ಮಾಡೋಲಿ, ಈ ಥರ ವೀಡಿಯೋಸ್ ಕನ್ಫರ್ಮ್ ಬರ್ತಾನೆ ಇರುತ್ತೆ. ಸೊ ಮಾರಿದಿರಾ ಫಾಲೋ ಮಾಡೋಲಿ, ಇದು ನನ್ನ ಫಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಮಾರಿದಿರಾ ಸಬ್ಸ್ಕ್ರೈಬ್ ಮಾಡೋಲಿ. ನಾನು ನಿಮ್ಮ MG. ಬಾಯ್ ಗೈಸ್.